ಪರಾವರೇಶಾಂ ಭಗವನ್ ಕೃತಾನಿ ಶ್ರುತಾನಿ ಮೇ ವ್ಯಾಸಮುಖಾದಭೀಕ್ಷ್ಣಂ ನ ತೃಪ್ನುಮಃ ಕರ್ಣಸುಖಾವಹಾನಾಂ ತೇಷಾಮೃತೆ ಕೃಷ್ಣ ಕಥಾಮೃತೌಘಾತ್. ಭಾಗವತದ 3ನೇ ಸ್ಕಂದದ 5ನೇ ಅಧ್ಯಾಯದ 10ನೇ ಶ್ಲೋಕ ಇದು. ಹರಿದ್ವಾರದಲ್ಲಿ ವಿದುರ ಮತ್ತು ಮೈತ್ರೇಯರ ಸಂವಾದ ನಡೆದಿದೆ. ವಿದುರ ಹೀಗೆ ಮೈತ್ರೇಯರನ್ನ ಕೇಳ್ತಾ ಇದ್ದಾನೆ, ಜಗತ್ತಿನ ಸೃಷ್ಟಿ ಲಯ ಮೊದಲಾದವುಗಳನ್ನು ಭಗವಂತ ಮಾಡ್ತಾನಲ್ಲ, ಅದು ಹೇಗೆ ಮಾಡ್ತಾನೆ ಅದನ್ನು ಸ್ವಲ್ಪ ವಿವರಿಸಿ ಹೇಳಿ. ನಾನಿದನ್ನ ವೇದವ್ಯಾಸರ ಮುಖದಿಂದಲೇ ಕೇಳಿದ್ದೇನೆ, ಮಹಾಭಾರತದಲ್ಲಿ ಅದೆಲ್ಲ ಬಂದಿದೆ, ಆದರೂ ನನಗೆ ಇನ್ನೂ ಪೂರ್ಣವಾಗಿ ತೃಪ್ತವೇ ಆಗಿಲ್ಲ. ದೇವ ಋಷಿ ಮೊದಲಾದವರ ಚರಿತ್ರೆ ಮಹಾಭಾರತದಲ್ಲಿ ವಿಸ್ತಾರವಾಗಿ ಬಂದಿದೆ. ಅದನ್ನೆಲ್ಲ ವೇದವ್ಯಾಸರ ಮುಖದಿಂದೇ ನಾನು ಕೇಳಿದ್ದೇನೆ. ಆದರೂ ಕೂಡ ಇನ್ನೂ ಪೂರ್ಣವಾಗಿ ತೃಪ್ತಿಯಾಗಿಲ್ಲ. ಭಾರತದಲ್ಲಿ ಆ ಗ್ರಂಥದ ಮುಖ್ಯ ತಾತ್ಪರ್ಯವನ್ನು ನಾವು ಅರಿತರೆ ಅದೆಲ್ಲ ಭಗವಂತನ ಕಥಾಮೃತದ ಬಿತ್ತರವೇ ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ನಾನು ಮತ್ತಷ್ಟು ವಿಷಯಗಳನ್ನು ತಮ್ಮ ಮೂಲಕವೇ ತಿಳಿಯಬೇಕು ಅಂತ ಬಯಸಿದ್ದೇನೆ. ಇಲ್ಲಿ ಅತೃಪ್ನುಮ ಕ್ಷುಲ್ಲ ಸುಖಾವಹಾನಾಂ ಅಂತ ಪಾಠ ಇಟ್ಕೊಂಡಿದ್ದಾರೆ ಅನೇಕ ಜನ ವ್ಯಾಖ್ಯಾನಕಾರರು. ಆದರೆ ನಮ್ಮಲ್ಲಿ ಕರ್ಣ ಸುಖಾವಹಾನಾಂ ಅಂತ ಪಾಠ. ಕ್ಷುಲ್ಲ ಸುಖಾವಹಾನಾಂ ಅಂತ ಪಾಠ ಇಟ್ಕೊಂಡವರ ದೃಷ್ಟಿಯಿಂದ ಏನು ಅರ್ಥ ಆಗ್ತದೆ ಅದನ್ನು ಸ್ವಲ್ಪ ಗಮನಿಸಬೇಕು. ದೇವ ಋಷಿ ರಾಜರ ಚರಿತ್ರೆಗಳೇನಿವೆ ಅವೆಲ್ಲ ನಮಗೆ ಅದನ್ನು ಓದಿದಾಗ ಕೇವಲ ಅಲ್ಪಕಾಲದ ಸುಖವನ್ನು ಕೊಡುವಂಥವು. ಅದನ್ನು ಕೇಳಿ ಕೇಳಿ ನಮಗೆ ಸಾಕೆನಿಸಿದೆ, ಅದನ್ನು ಕೇಳುವ ಆಸೆ ನಮ್ಗೆ ಈಗಿಲ್ಲ. ಭಗವಂತನ ಚರಿತ್ರೆ ಭಾರತದಲ್ಲಿ ಅಲ್ಪ ಸ್ವಲ್ಪ ಇದೆ, ಅದನ್ನು ಕೇಳಿ ತೃಪ್ತಿಯಾಗಿಲ್ಲ. ಇದು ವಲ್ಲಭಾಚಾರ್ಯರ ವ್ಯಾಖ್ಯಾನದಲ್ಲಿ ನಮಗೆ ಕಾಣಿಸುವಂಥದ್ದು. ಶ್ರೀಧರದ ಪಾಠದಲ್ಲಿ ಹೀಗೆ ಕೇಳಿಸ್ತದೆ, ತೇಷಾಂ ವರ್ಣಾಶ್ರಮ ಧರ್ಮಾಣಂ ಶ್ರವಣೆ ಅತೃಪ್ನುಮ ತೃಪ್ತಾಸ್ಮಃ. ಭಾರತದಲ್ಲಿ ಈ ವರ್ಣಾಶ್ರಮ ಧರ್ಮಗಳ ಬಗ್ಗೆ ಏನು ವರ್ಣನೆ ಬಂದಿದೆ ಅದನ್ನು ಕೇಳಿ ನಮಗೆ ತೃಪ್ತಿ ಆಗಿ ಹೋಗಿದೆ. ಯಾಕೆಂದ್ರೆ ಅವುಗಳಿಗೆ ಸಿಗುವ ಸುಖ ಬಹಳ ಸಣ್ಣದು. ತೇಷಾಂ ತುಚ್ಛ ಸುಖಾವಹತ್ವಾತ್. ಆ ವಿಷಯಗಳ ಯೋಗ್ಯತೆಯೂ ಬಹಳ ಸಣ್ಣದೆ, ಅದರಿಂದ ಸಿಗುವ ಸುಖವೂ ಬಹಳ ಸಣ್ಣದೆ. ಅದರಿಂದ ನಮ್ಗೆ ತೃಪ್ತಿಯಾಗಿ ಹೋಗಿದೆ. ಆದರೆ ಕೃಷ್ಣನ ಕಥಾಮೃತ ಮಾತ್ರ ಏನಿದೆ ಅದನ್ನ ನಮಗೆ ಕೇಳಿ ತೃಪ್ತಿ ಆಗಲಿಲ್ಲ. ಶ್ರೀಕೃಷ್ಣ ಕಥಾಮೃತ ಶ್ರವಣೇತು ಅಲಂ ಬುದ್ಧಿ ನಾಸ್ತಿ. ಇದು ವೀರರಾಘವರು ಮಾಡಿದ ಅರ್ಥ, ಶ್ರೀಧರರು ಹೇಳುವ ಅರ್ಥ ಇದು. ಇನ್ನು ವೀರರಾಘವರು ಹೇಳುವ ಅರ್ಥ ಹೀಗಿದೆ, ಮಹಾಭಾರತದಲ್ಲಿ ವರ್ಣಿತವಾಗಿರುವ ವ್ರತಗಳು ಅಂತ ಅವರು ಬರೀತಾರೆ. ತೇಷಾಂ ವೃತಾನಾಂ ಶ್ರವಣೇನ ಅತೃಪ್ನುಮ ತೃಪ್ತಾಭೂಮ. ಕ್ಷುಲ್ಲಕವಾದ ಅಲ್ಪವಾದ ಸಂತೋಷವನ್ನು ಕೊಡುವಂತಹ ಅನೇಕ ವ್ರತಗಳು, ಧಾರ್ಮಿಕ ಪ್ರಕ್ರಿಯೆಗಳೇನಿವೆ ಅವುಗಳ ಶ್ರವಣದಿಂದ ನಾವೀಗ ತೃಪ್ತರಾಗಿ ಹೋಗಿದ್ದೇವೆ. ಭಗವತ್ಕಥಾಮೃತ ಶ್ರವಣೇನತ್ತು ನ ತೃಪ್ತಾ. ಆದರೆ ಭಗವಂತನ ಕಥೆಗಳನ್ನ ಮಾತ್ರ ಕೇಳಿಯೂ ನಮಗೆ ತೃಪ್ತಿ ಆಗಲಿಲ್ಲ. ಇದು ಅವ್ರು ಮಾಡುವಂತಹ ಅರ್ಥ. ಇದೇ ಧಾಟಿಯಲ್ಲೇ ರಾಧಾಕೃಷ್ಣರ ವ್ಯಾಖ್ಯಾನವೂ ಕೂಡ ಕಾಣಿಸ್ತದೆ. ಆದರೆ ಮಹಾಭಾರತ ಬಹಳ ದೊಡ್ಡ ಗ್ರಂಥ, ಭಗವಂತನ ಮಹಿಮೆಯನ್ನು ಹೇಳಿಕ್ ಹೊರಟಂತಹ ಗ್ರಂಥ ಅದು. ಅದರಲ್ಲಿ ಬೇರೆ ಯಾವುದ್ರದೋ ವರ್ಣನೆ ಇದೆ, ಅದನ್ನು ಕೇಳಿ ನಮಗೆ ಸಾಕೆನಿಸಿದೆ,
ಅಂತ ಅರ್ಥ ಮಾಡುವುದು ಉಚಿತ ಅಲ್ಲ. ಮನ್ವಾದಿ ಕೇಚಿತ್ ಬರುವತೆ ಶಾಸ್ತ್ರೀಕಾದಿ ತಥಾಪರೆ ತಥೋಪರಿಚರಾದ್ಯನ್ಯೇ ಭಾರತಂ ಪರಿಚಕ್ಷತೆ ಅಂತ ಒಂದು ಶ್ಲೋಕ ಮಹಾಭಾರತದಲ್ಲಿ ಕೇಳಿ ಬರ್ತದೆ. ಅದನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ 2ನೇ ಅಧ್ಯಾಯದಲ್ಲಿ 136ನೇ ಶ್ಲೋಕದಿಂದ ಆರಂಭಿಸಿ ವ್ಯಾಖ್ಯಾನಿಸಿದ್ದಾರೆ. ಅಲ್ಲಿ ಮನು ಅಂದ್ರೆ ಯಾವನೋ ವಯೋಸುತ ಮನುವೋ ಸ್ವಯಂಭುವ ಮನುವೋ ಅಂತ ಹೀಗೆ ಅರ್ಥ ಅಲ್ಲ. ಆಸ್ತಿಕ ಅಂದ್ರೆ ಜನಮೇಜಯನ ಸರ್ಪಯಾಗವನ್ನು ನಿಲ್ಲಿಸಿದ ಆಸ್ತಿಕ ಮುನಿಯೂ ಅಲ್ಲ. ಉಪರಿಚರ ಅಂದ್ರೆ ಉಪರಿಚರ ವಸು ಸತ್ಯವತಿ ತಂದೆ, ಅವನು ಕೂಡ ಅದರ ಅರ್ಥ ಅಲ್ಲ. ಅಲ್ಲಿ ತಮ್ಮ ಆಸ್ತಿಕಂ ಪ್ರಚಕ್ಷತೆ ಅಂತ ಹೀಗೇನು ಆಸ್ತಿಕ ಅರ್ಥ ಅಂತಿದೆ. ಒಟ್ಟಾರೆ 3 ಅರ್ಥಗಳಲ್ಲಿ ಅದರಲ್ಲಿ ಆಸ್ತಿಕ ಪರವಾದ ಅರ್ಥ ಅಂದ್ರೆ 5 ಜನ ಪಾಂಡವರು ಮತ್ತೆ ದ್ರೌಪದಿ ಇವರ ಕುರಿತ ಕಥೆ ಏನಿದೆ ಅದು ಆಸ್ತಿಕ ಪರವಾದ ಅರ್ಥ. ಆಸ್ತಿಕರು ಅಂದ್ರೆ ಪರದೇವವಾದ ಕೃಷ್ಣನ ಅಸ್ತಿತ್ವವನ್ನು ನಂಬುವವರು, ಧರ್ಮ ಅಧರ್ಮ ಈ ವ್ಯವಸ್ಥೆಯನ್ನು ನಂಬುವವರು. ಇವರೆಲ್ಲರೂ ಕೂಡ ಪಾಂಡವರೆಲ್ಲರೂ ಹೀಗೆ ಭಗವಂತನ ಅಸ್ತಿತ್ವವನ್ನು ನಂಬಿದವರು, ದ್ರೌಪದಿಯು ಕೂಡ. ಅವರ ಕಥೆಯನ್ನು ಹೇಳುವಂತಹ ಅರ್ಥ ಅಂತ ಹೀಗದರ ತಾತ್ಪರ್ಯ. ಇನ್ನು ಮನ್ವಾದಿ ಅಂತಿದೆ. ಮನ್ವಾದಿಗಳು ಅಂದ್ರೆ ಧರ್ಮ ಭಕ್ತಿ ಮೊದಲಾದ 10 ಗುಣಗಳು, ಶ್ರವಣಾದಿಗಳು, ಶೀಲ ವಿನಯ ಮೊದಲಾದ ಗುಣಗಳು, ವೇದ ವಿದ್ಯಾ ಇದನ್ನೆಲ್ಲಿ ಪ್ರತಿಪಾದನೆ ಮಾಡ್ತಾರೋ ಅದಕ್ಕೆ ಮನು ಪ್ರತಿಪಾದಕ ಅಂತ ಹೀಗದರ ಅರ್ಥ. ಭಾರತದಲ್ಲಿ ಅನೇಕ ಕಡೆ ಧರ್ಮಗಳ ಪ್ರತಿಪಾದನೆ ಬಹಳ ಮುಖ್ಯವಾಗಿ ಬಂದಿದೆ. ಹೊರತು ಇಲ್ಲಿ ಮನು ಅಂದ್ರೆ ಸ್ವಯಂಭುವ ಮನು ಅಂತನೋ ಮತ್ತೆ ಯಾವುದೋ ಅರ್ಥ ಅಲ್ಲ. ಮತ್ತೆ ವಾದಿರಾಜ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ಹೇಳುವಂತೆ ಮನು ಅಂದ್ರೆ ವಿಷ್ಣು ಸಹಸ್ರನಾಮ ಮೊದಲಾದ ಮಂತ್ರಗಳು. ಆ ಮಂತ್ರಗಳ ಅಭಿಮಾನಿಯಾದ ಭೀಮಸೇನನ ಮಹತ್ವವನ್ನು ಹೇಳುವಂತಹ ಗ್ರಂಥ ಅದು ಮಹಾಭಾರತ. ಹೀಗೆ ಮನ್ವಾದಿ ಅಂತ ಅರ್ಥ. ಉಪರಿಚರ ಅಂತನ್ನೋದು ಹೀಗೆ ಮುಂದಿನಂತೆ ಉಪರಿಚರ ಪರವಾದ ಅರ್ಥವನ್ನು ತಿಳ್ಕೋಬೇಕು. ನಾರಾಯಣ ಸಿನಾಮಾನಿ ಸರ್ವಾಣಿ ವಚನಾನಿತು ತತ್ ಸಾಮರ್ಥ್ಯಾಭಿಧಾಯಿನಿ ತಮ್ಮ ಔಪರಿಚರಂ ವಿದುಹು. ಭಾರತದ ಎಲ್ಲ ವಚನಗಳು ಕೂಡ, ಎಲ್ಲ ಶ್ಲೋಕಗಳು ಕೂಡ ಭಗವಂತನ ನಾಮಗಳು, ಎಲ್ಲ ಅಕ್ಷರಗಳು ಭಗವಂತನ ನಾಮಗಳು, ಅವನ ಮಹಿಮೆಯನ್ನೇ ಹೇಳ್ತವೆ. ಅದರಿಂದ ಅದು ಔಪರಿಚರ ಅರ್ಥ ಅಂತ ಹೀಗದರ ಅರ್ಥ. ಉಪರಿ ಅಂದ್ರೆ ಎಲ್ಲ ದೇವ ಋಷಿ ಪಿತೃಪ ಸಮಸ್ತ ಪ್ರಪಂಚ, ಸ್ವತಂತ್ರವಾದ ಅಸ್ವತಂತ್ರವಾದ ಸಮಸ್ತ ಪ್ರಪಂಚ ಅಂತ ನಾವೇನು ಹೇಳ್ತೀವಿ. ಅದರಲ್ಲಿ ಅಸ್ವತಂತ್ರವಾದ ಪ್ರಪಂಚಕ್ಕೆಲ್ಲದಕ್ಕಿಂತಲೂ ಮಿಗಿಲಾಗಿರುವವನು, ಎತ್ತರದ ಸ್ಥಾನದಲ್ಲಿರುವವನು ಉಪರಿ. ಎತ್ತರದ ತಾರತಮ್ಯ ಕಕ್ಷಾದಲ್ಲಿ ಅತ್ಯಂತ ಎತ್ತರದಲ್ಲಿರುವಂಥವನು ಉಪರಿ ಭಗವಂತ. ಚರ ಅಂದ್ರೆ ಅಲ್ಲಿರುವಂಥವನು, ಉಪರಿ ಅಂದ್ರೆ ಮೇಲೆ, ಚರ ಇರುವಂಥವನು. ಹೀಗೆ ಅದು ಔಪರಿಚರ ಅರ್ಥ ಅಂತ ಅದರ ತಾತ್ಪರ್ಯ. ಹೀಗೆ ಪಾಂಡವರು ಮೊದಲಾದ ಆಸ್ತಿಕರು ಏನಿದ್ದಾರೆ ಅವರ ಕುರಿತು ನಾವು ಮಾಡಿದ ಶ್ರವಣದಿಂದ ಮಹಾಫಲ ಇದೆ ಅಂತ ಮಹಾಭಾರತ ಅದನ್ನು ತೋರಿಸಿಕೊಟ್ಟಿದೆ. ಅದರಿಂದ ಅದು ಕ್ಷುಲ್ಲಕ ಸುಖವನ್ನು ಕೊಡುವಂಥದ್ದು ಅಂತ ಸರಿಯಲ್ಲ. ಪಾಂಡವರ ಕಥೆ ಅಥವಾ ಮತ್ಯಾವುದೇ ಭಗವದ್ಭಕ್ತರ ಕಥೆ ಅಂದ್ರೆ ಅದು ಭಗವಂತನ ಕಥೆಯೇ. ಖಂಡಿತವಾಗಿಯೂ ಅದು ಕ್ಷುಲ್ಲಕ ಸುಖ ಅಲ್ಲ. ಎಲ್ಲವೂ ಭಗವಂತನ ನಾಮವೇ. ಆದ್ದರಿಂದ ಸಮಸ್ತ ಮಹಾಭಾರತವೂ ಕೂಡ ಭಗವನ್ ಮಹಿಮಾಪರ ವರ್ಣನವಾದದ್ದೇ. ಆದರೆ ಪುರಾಣದ ಗಂಭೀರವಾದ ಶೈಲಿಯ ಪರಿಚಯ ಇಲ್ಲದೆ ಇದ್ದಂಥ ಸಾಮಾನ್ಯನಿಗೆ ಇದು ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಇದರ ಅರ್ಥ ಸಾಮಾನ್ಯರಿಗೂ ತಿಳಿಯುವಂತಾಗಬೇಕು. ಹಾಗೆ ತಿಳಿಯಬೇಕು ಅಂತ ಒಂದು ಅಪೇಕ್ಷೆ ನನಗಿದೆ. ಆದ್ದರಿಂದ ಭಗವಂತನ ಮಹಿಮೆಯನ್ನ ನೀವು ಸ್ಪಷ್ಟವಾದ ಸಮಾಧಿ ಭಾಷೆಯಿಂದ ಹೇಳಿರಿ ಅಂತ ವಿದುರ ಮೈತ್ರೇಯರನ್ನ ಕೇಳ್ತಿದ್ದಾನೆ. ಹೀಗೆ ವಿದುರನಿಗೆ ಜನಸಾಮಾನ್ಯರ ಬಗ್ಗೆ ಒಂದು ಕಳಕಳಿ, ಅವರಿಗೂ ಸ್ಪಷ್ಟವಾದ ಜ್ಞಾನ ಆಗಲಿ ಅಂತ ಒಂದು ಹಂಬಲ ಅವನಿಗೆ.
ಋತೆ ಅಂತ ಏನಿದೆ, ಆ ಋತೆ ಅಂದ್ರೆ ಮಹಾಭಾರತ ಈ ಭಗವಂತನ ಕಥೆಯೊಂದನ್ನು ಬಿಟ್ಟು ಋತೆ ಕೃಷ್ಣ ಕಥಾಮೃತ ಉಘಾತ್, ಭಗವಂತನ ಕಥೆಯ ಎಷ್ಟು ಶ್ರವಣ ಮಾಡಿದರೂ ಕೂಡ ನಮಗೆ ತೃಪ್ತಿ ಆಗಲಿಲ್ಲ. ಆದರೆ ಬೇರೆ ಯಾರ್ಯಾರ್ದೋ ಕಥೆಗಳನ್ನು ಕೇಳಿ ತೃಪ್ತಿಯಾಗಿ ಹೋಗಿದೆ ನಮಗೆ, ಅದರಿಂದ ಅದು ಬೇಡ ಅಂತ ಬೇರೆಯವ್ರನ್ನ ಏನು ವ್ಯಾಖ್ಯಾನ ಮಾಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರು. ಅಲ್ಲಿ ಋತೆ ಅಂದರೆ ವಿನ ಅಂತ ಅರ್ಥ. ಆದರೆ ವಿನ ಎಂಬ ಅರ್ಥ ಆಚಾರ್ಯರಿಗೆ ಸಮ್ಮತ ಅಲ್ಲ. ಅಲ್ಲಿ ಋತೆ ಅಂದರೆ ಅವಗಮೆ, ಋತ ಅಂದರೆ ಜ್ಞಾನ, ಯಥಾರ್ಥ ಜ್ಞಾನವು ಆದಾಗ. ಹೀಗದು ತಪ್ರತ್ಯಂತವಾದ ಶಬ್ದ ಹೊರತು ವಿನ ಎಂಬ ಅವ್ಯಯ ಅಲ್ಲ ಅದು. ಸಪ್ತಮಿ ವಿಭಕ್ತಿ ಏಕವಚನ, ಸತಿ ಸಪ್ತಮಿ ಪ್ರಯೋಗ. ಋಗತವನು ಧಾತು, ಅದರಿಂದ ಬಂದಿರುವಂಥದ್ದು ಋತ ಅಂತ. ಗತ್ಯರ್ಥಕ ಧಾತುಗಳೆಲ್ಲವೂ ಕೂಡ ಜ್ಞಾನಾರ್ಥಕ ಆಗೋದ್ರಿಂದ ತೇಷಾಂ ಋತೆ ಅಂದರೆ ಅವುಗಳ ಜ್ಞಾನವಾದಾಗ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಕೃಷ್ಣ ಕರ್ಣ ಸುಖಾವಹಾನಾಂ, ನಮ್ಮ ಕಿವಿಗೆ ಸುಖವನ್ನು ಕೊಡುವಂಥ ತೇಷಾಂ, ಆ ಎಲ್ಲ ಕಥೆಗಳೇನಿವೆ ಅವುಗಳ ಋತ ಯಥಾರ್ಥ ಜ್ಞಾನ ನಮಗಾದಾಗ ಅದೆಲ್ಲ ಭಗವಂತನ ಗುಣಗಾನವೇ ಆಗುವುದರಿಂದ ನಮಗಿನ್ನೂ ತೃಪ್ತಿ ಆಗಿಲ್ಲ. ಮತ್ತಷ್ಟು ನೀವು ಭಗವಂತನ ಕುರಿತು ಭಾಗವತರ ಕುರಿತು ವರ್ಣನೆ ಮಾಡಿ ಅಂತ ಅದರ ತಾತ್ಪರ್ಯ. ಅದರಿಂದಲೇ ಈ ಮಹಾಭಾರತದ ಮುಖ್ಯ ತಾತ್ಪರ್ಯವನ್ನು ತಿಳಿದ್ರೆ ಅದೆಲ್ಲವೂ ಭಗವಂತನ ಕಥಾಮೃತದ ಪಾನ ಅಂತಲೇ ಗೊತ್ತಾಗ್ತದೆ. ಅದರಿಂದ ಅದಕ್ಕೆ ನಮಗೆ ತೃಪ್ತಿ ಆಗಿಲ್ಲ ಇನ್ನು. ಮಹಾಭಾರತ ಆಯಿತು, ಭಾಗವತ ಆದರೂ ಕೂಡ ಹಿಂದೊಂದ್ಸರಿ ಅದನ್ನು 1ನೇ ಸ್ಕಂದದಲ್ಲಿ ನಾವು ನೋಡಿದ್ದೇವೆ. ಮಹಾಭಾರತದಲ್ಲಿ ಅದು ಬಹಳ ದೊಡ್ಡ ಗ್ರಂಥವೇ ಆದರೂ ಕೂಡ ಭಗವಂತನ ಮಹಿಮೆಯ ವರ್ಣನೆ ಪೂರ್ಣ ಬಂದಿಲ್ಲ. ಯಾಕೆಂದ್ರೆ ಭಗವಂತನ ಮಹಿಮೆ ಅಪಾರವಾದ್ದರಿಂದ, ಅದಕ್ಕಾಗಿ ಭಾಗವತ ಬೇಕು. ಭಾಗವತ ಬಂದರಾದರೂ ಕೂಡ ಭಗವಂತನ ಮಹಿಮೆ ಪೂರ್ಣ ವರ್ಣಿತ ಆಗ್ತದ? ಅದು ಆಗೋದಿಲ್ಲ. ಆದರೂ ಈಗ ಭಾಗವತ ಒಂದನ್ನು ಬರೆಯಿರಿ, ಮುಂದೆ ಮತ್ತೊಂದು ಯಾವುದಾದ್ರೂ ಪ್ರಸಂಗ ಬಂದಾಗ ಮತ್ತೊಂದು ಗ್ರಂಥವನ್ನು ರಚನೆ ಮಾಡಿ ಭಗವಂತನ ಗುಣವರ್ಣನವನ್ನ ಮಾಡಿ ಮುಗಿಯಿತು, ಇನ್ನೇನು ಮಾಡಲಿಕ್ಕಿಲ್ಲ ಅನ್ನುವುದಿಲ್ಲ. ಆದ್ದರಿಂದ ಮತ್ತಷ್ಟು ಗ್ರಂಥಗಳು ಬಂದರೂ ಕೂಡ ಅದೆಲ್ಲ ಸಾಧಕರಿಗೆ ಉಪಯುಕ್ತವೇ ಆಗ್ತವೆ. ಇದಕ್ಕೆ ವಿಜಯಧ್ವಜರು ಹೀಗೆ ಅರ್ಥ ಬರೀತಾರೆ. ಬ್ರಹ್ಮಾದಿ ಮಹಿಮ್ನಾಮಪಿ ಭಗವನ್ ಮಹಿಮಾವಲಂಬಿತ್ವಾತ್. ಚತುರ್ಮುಖ ಬ್ರಹ್ಮನೋ ಮತ್ಯಾವುದೋ ದೇವತೆಯೋ ಋಷಿಯೋ ಅವನ ಮಹಿಮೆಯನ್ನು ವರ್ಣನೆ ಮಾಡಿದರೂ ಕೂಡ ಅದು ಭಗವಂತನ ಮಹಿಮೆಯ ವರ್ಣನವೇ ಆಗ್ತದೆ. ಯಾಕೆಂದ್ರೆ ಅದು ಚತುರ್ಮುಖಾದಿ ದೇವತೆಗಳ ಮಹಿಮೆ ಅನ್ನೋದು ಭಗವಂತನ ಮಹಿಮೆಯನ್ನು ಅವಲಂಬಿಸಿಕೊಂಡಿದೆ. ಆದ್ದರಿಂದ ಈ ಬ್ರಹ್ಮಾದಿಗಳ ಚತುರ್ಮುಖ ಬ್ರಹ್ಮಾದಿಗಳ ಚರಿತ್ರವನ್ನ ನಾವು ಕೇಳಿದಾಗ ಅದರ ಋತ ಅಂದ್ರೆ ಅದರ ಅವಗಮ ನಮಗಾದಾಗ ಅದು ಕೃಷ್ಣ ಕಥಾಮೃತವೇ ಆಗ್ತದೆ. ಆದ್ದರಿಂದ ನಮಗೆ ಆ ಕೃಷ್ಣ ಕಥಾಮೃತವನ್ನು ಪಾನ ಮಾಡಿ ಇನ್ನೂ ತೃಪ್ತಿ ಆಗಿಲ್ಲ. ಶ್ಲೋಕದಲ್ಲಿ ಪರಾವರೇಶಾಂ ಅಂತ ಹೀಗೆ ಶಬ್ದ ಇದೆ. ಅದಕ್ಕೆ ವಿಜಯಧ್ವಜರು ಪರರು ಅಂದ್ರೆ ಬ್ರಹ್ಮಾದಿ ಶ್ರೇಷ್ಠರು, ಅವರರು ಅಂದ್ರೆ ಮನುಷ್ಯರು ಮೊದಲಾದವರು, ಕೆಳಗಿನವರು, ಹೀಗರ್ಥ ಹೇಳ್ತಾರೆ. ಅದನ್ನ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಪರರು ಅಂದ್ರೆ ತ್ರೈವರ್ಣಿಕರು, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಅಂತ. ಅವರರು ಅಂದ್ರೆ ಶೂದ್ರ ಮೊದಲಾದವರು, ಅವರ ಕ್ರಿಯೆಗಳು, ಅವರವರು ಮಾಡುವ ಕ್ರಿಯೆಗಳು ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಒಟ್ಟಾರೆ ಹಾಗೇನು ಅರ್ಥ ನಾವು ಸ್ವೀಕಾರ ಮಾಡಬೇಕಾಗಿಲ್ಲ. ಯಾದವಾರ್ಯರ ಅರ್ಥ ಅಷ್ಟು ನಮಗೆ ಸಮಾಧಾನ ಕೊಟ್ಟಿಲ್ಲ. ಆದ್ದರಿಂದ ಈ ಸೃಷ್ಟಿಯಲ್ಲಿ ಶ್ರೇಷ್ಠರಾದವರು ಯಾರಿದ್ದಾರೆ, ಹಾಗೆ ಕನಿಷ್ಠರು ಯಾರಿದ್ದಾರೆ, ಅವರೆಲ್ಲರ ಎಲ್ಲ ಕ್ರಿಯೆಗಳು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರಲ್ಲಿ ಪುರಾಣಿಕಾಚಾರ್ಯರು ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಹಾಗೆ ಶೂದ್ರರ ಹೀಗೆ ಚಾತುರ್ವರ್ಣಕ್ಕೆ ಸಂಬಂಧಪಟ್ಟಂತೆ ಅದನ್ನೇನು ವ್ಯಾಖ್ಯಾನ ಮಾಡಿಲ್ಲ. ದೇವತೆಗಳು ರಾಜರು ಅಂತಾನೆ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ವಿಜಯಧ್ವಜರ ವ್ಯಾಖ್ಯಾನವನ್ನೇ ಅವರು ಅನುಸರಿಸಿದ್ದಾರೆ ಅಂತ ಕಾಣಿಸ್ತದೆ. ಅದಕ್ಕಾಗಿ ಅದು ಪರೆ ಅಂದ್ರೆ ದೇವ ಋಷಿ ಮೊದಲಾದವರು, ಅವರರು ಅಂದ್ರೆ ಕ್ಷಿತಿಕೋ ಮೊದಲಾದವರು. ದೇವ ಋಷಿ
ಪಿತೃಪಾಹ ನರಾಹ ಅಂತ 5 ವರ್ಗೀಕರಣಗಳೇನಿದೆ ಅದರಲ್ಲಿ ಶ್ರೇಷ್ಠರು ಅವರು ಪರರು, ಕನಿಷ್ಠರು ಅವರರು ಅಂತ ಹೀಗೆ ಯಾದವಾರರು ಮತ್ತೊಂದು ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಕರ್ಣ ಸುಖಾವಹಾನಾಂ ತೇಷಾಂ ಅಂತ ಏನಿದೆ ಅದಕ್ಕೆ ಇಲ್ಲಿ ಬಂದಿರುವ ಷಷ್ಠಿ ವಿಭಕ್ತಿ ತೃತೀಯ ವಿಭಕ್ತಿ ಅರ್ಥದಲ್ಲಿ ಬಂದಿದೆ ಅಂತಾರೆ ಯಾದವಾರರು. ನಮ್ಮ ಕಿವಿಗೆ ಸುಖ ಕೊಡುವಂಥ ಆ ಭಗವಂತ ವ್ಯಾಸ ಹೇಳಿದ ಕಥೆಗಳಿಂದ ನಮಗೆ ತೃಪ್ತಿ ಆಗಿಲ್ಲ ಅಂತ ಹೀಗಾದ್ರ ಅರ್ಥ. ಹೀಗೆ ಆ ಷಷ್ಠಿ ವಿಭಕ್ತಿಯನ್ನು ತೃತೀಯ ವಿಭಕ್ತಿಯಲ್ಲಿ ಇಟ್ಕೊಂಡು ಅರ್ಥ ಮಾಡಿದವರು ಬೇರೆ ವ್ಯಾಖ್ಯಾನಕಾರರು. ಅದು ನಮ್ಮ ವ್ಯಾಖ್ಯಾನಕ್ಕೆ ಸಮ್ಮತ ಇಲ್ಲ. ಅದನ್ನ ಯಾದವಾರರು ತೋರಿಸಿದ್ದಾರೆ. ಪರಾವರ ಕರ್ಮ ಪ್ರತಿಪಾದಕಾನಾಂ ಭಾರತಾದೀನಾಂ ಅಂತ ಷಷ್ಠಿ ವಿಭಕ್ತಿಯ ಅರ್ಥದಲ್ಲಿ ಅದನ್ನು ತೋರಿಸಿದ್ದಾರೆ. ಋತೆ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಋತ ಅಂದ್ರೆ ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನವಾದಾಗ, ಅವುಗಳ ಯಥಾರ್ಥ ಜ್ಞಾನವಾದಾಗ, ಯಾವುಗಳ ಯಥಾರ್ಥ ಜ್ಞಾನ ಅಂದ್ರೆ ಈ ದೇವ ಋಷಿ ಮೊದಲಾದ ವಿಭಿನ್ನ ಜೀವರ ಕಥೆಯ ಯಥಾರ್ಥ ಜ್ಞಾನವಾದಾಗ ಅವು ಭಗವಂತನ ಕಥೆಯೇ ಆಗಿಬಿಡ್ತವೆ. ಆದ್ರಿಂದ ನಮಗೆ ಅದ್ರ ಬಗ್ಗೆ ಇನ್ನೂ ತೃಪ್ತಿ ಆಗಿಲ್ಲ. ಏನಿದ್ರೂ ಮಹಾಭಾರತದಲ್ಲಿ ಸ್ಪಷ್ಟವಾದ ಭಾಷೆಯಿಂದ ಭಗವಂತನ ಮಹಿಮೆ ವರ್ಣನೆ ಬಂದಿಲ್ಲ. ಆಳವಾಗಿ ಆಲೋಚನೆ ಮಾಡಬಲ್ಲ ಸಾಧಕರಿಗೆ ಮಾತ್ರ ಅಲ್ಲಿ ಭಗವಂತನ ಮಹಿಮೆ ಕಾಣ್ತದೆ. ಆದ್ರಿಂದ ತಾವು ಸ್ಪಷ್ಟವಾಗಿ ಭಗವಂತನ ಮಹಿಮೆಯನ್ನೇ ಹೇಳುವ ಭಾಗವತವನ್ನು ನಮಗೆ ಉಪದೇಶಿಸಿರಿ ಅಂತ ವಿದುರನ ತಾತ್ಪರ್ಯ. ಕೃಷ್ಣ ಕಥಾಮೃತ ಉಘಾತ್ ಅನ್ನೋದಕ್ಕೆ ಆ ಪಂಚಮಿ ವಿಭಕ್ತಿಗೆ ಭಾವಪ್ರಧಾನ ನಿರ್ದೇಶ ಇಟ್ಕೋಬೇಕು. ಕೃಷ್ಣ ಕಥಾಮೃತ ಉಘತ್ವಾತ್. ಅವೆಲ್ಲವೂ ಬೇರೆ ಯಾವುದೇ ಕಥೆ ಇದ್ರೂ ಕೂಡ ಅದೆಲ್ಲವೂ ಕೃಷ್ಣ ಕಥಾಮೃತವೇ. ಆದ್ದರಿಂದ ಅದರಲ್ಲಿ ಕೃಷ್ಣ ಕಥಾಮೃತತ್ವವೇ ಇರೋದರಿಂದ ನಮಗೆ ತೃಪ್ತಿಯಾಗಿಲ್ಲ ಅಂತ ಈಗ ಅದು ತಾತ್ಪರ್ಯ ಆಗ್ತದೆ. ಮಹಾಭಾರತ ಅನ್ನೋದು ತತ್ವೇನ ದುರ್ಗಮಾರ್ಥವಾದದ್ದು, ಬಹಳ ಕಠಿಣವಾದ ಶೈಲಿ ಅದರದ್ದು. ಆದ್ದರಿಂದ ಬೇರೆ ಬೇರೆ ಉಪಕ್ರಮಾದಿ ಲಿಂಗಗಳನ್ನು ಅನುಸರಿಸಿದರೆ ಮಾತ್ರ, ಶಾಸ್ತ್ರೀಯ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಅವುಗಳ ತಾತ್ಪರ್ಯ ನಿರ್ಣಯ ಆಗ್ತದೆ. ಆವಾಗ ಭಾರತದಲ್ಲಿ ಬಂದಿರುವ ಬೇರೆ ಕಥೆಗಳು ಕೂಡ ಭಗವಂತನ ಕಥೆಯೇ ಅನ್ನೋದು ಉತ್ತಮಾಧಿಕಾರಿಭಿ ಜ್ಞಾಯತೆ. ಉತ್ತಮಾಧಿಕಾರಿಗಳಿಗೆ ಅದು ಗೊತ್ತಾಗ್ತದೆ, ಆದರೆ ಸಾಮಾನ್ಯ ಅಧಿಕಾರಿಗಳಿಗೆ ಅದು ಗೊತ್ತಾಗೋದಿಲ್ಲ. ಅತಃ ತೈಹಿ ನ ತೃಪ್ನುಮಃ. ಆದ್ದರಿಂದ ನಮಗೆ ಸಾಮಾನ್ಯ ಅಧಿಕಾರಿಗಳಿಗೂ ಇದು ಮುಟ್ಟಬೇಕೆಂಬ ಬಯಕೆ ಇದೆ. ಅತಃ ಮಂದಾಧಿಕಾರಿ ಅನುಜುಕ್ಷಯ ಸಮಾಧಿ ಭಾಷೆಯೈವ ವರ್ಣಯ. ಮಂದಾಧಿಕಾರಿಗಳನ್ನು ಅನುಗ್ರಹಿಸುವ ದೃಷ್ಟಿಯಿಂದ ಸಮಾಧಿ ಭಾಷೆಯಿಂದಲೇ ಭಗವಂತನ ಮಹಿಮೆಯನ್ನು ಹೇಳಿದೆ ಅಂತ ವಿದುರನ ಪ್ರಾರ್ಥನೆ. ಹೀಗೆ 10ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.